ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ಡೈರೆಕ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡು ಬರ್ಡೇ ಇತ್ತು, ಆಮೇಲೆ ಇನ್ನೊಬ್ಳು ಬೆಸ್ಟ್ ಫ್ರೆಂಡ್ ಹಸ್ಬೆಂಡ್ ಬರ್ಡೇ ಇದೆ. ಇವತ್ತು ಅಲ್ಲಿಗೆ ಹೋಗಬೇಕು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಾಗುತ್ತೆ, ಆಮೇಲೆ ಇವತ್ತಿನ ಡೇ ಹೇಗಿರುತ್ತೆ ಅಂತೆಲ್ಲ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಇವಾಗ ಎದ್ದಿದ್ದೀನಿ, ಜಸ್ಟ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಆ್ಯಂಡ್ ಪಾಪು ಕೂಡ ಇಲ್ಲೇ ಮಲ್ಕೊಂಡು ನೋಡ್ತಾ ಇದ್ದಾನೆ. ಅವನು ಇವಾಗ ಎದ್ದಿದ್ದಾನೆ, ಅವನು ಇನ್ನೂ ಫ್ರೆಶ್ ಆಗಿಲ್ಲ. ಇವತ್ತಿನ ಡೇ ಹೇಗಿರುತ್ತೆ ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆಮೇಲೆ ಬರ್ಡೇ ಇಟ್ಕೊಂಡಿರೋದು ನಾವು ಸಂಜೆ ಹೊರಡಬೇಕು. ನೋಡೋಣ, ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಡೇ ಹೇಗಿರುತ್ತೆ, ನಾನು ಏನೇನೆಲ್ಲ ಮಾಡ್ತೀನಿ ಇವತ್ತು ಅದೆಲ್ಲ ತೋರಿಸ್ಕೊಡ್ತೀನಿ. ನೋಡಿ ಪೂರ್ತಿ ವಿಡಿಯೋ. ತಿಂಡಿ ಮಾಡಿಲ್ಲ, ಅಮ್ಮ ತಿಂಡಿ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ. ಇನ್ನೂ ತಿಂಡಿ ತಿನ್ನಬೇಕು, ಫ್ರೆಶ್ ಅಪ್ ಆಗಬೇಕು, ಇನ್ನೂ ಕೆಲಸಗಳಿದೆ. ಆ್ಯಂಡ್ ಈವ್ನಿಂಗ್ ನನಗೆ ಒಂದು ರಿಸೆಪ್ಷನ್ ಮೇಕಪ್ ಇದೆ, ಅಲ್ಲಿಗೆ ಹೋಗಬೇಕು. ಆ್ಯಂಡ್ ಆಮೇಲೆ ಅಕ್ಕ ಮತ್ತು ಅಕ್ಕನ ಮಗಳು ಬರ್ತಿದ್ದಾಳೆ. ಆ್ಯಂಡ್ ನಾನು ಪಿಕ್ ಮಾಡೋಕ್ಕೆ ಸಂಜೆ ಅರುಣ ಅವರು ಬರ್ತಿದ್ದಾರೆ. ಹಿಂದೆ ನನ್ನ ಮಗ ಕೋರಸ್ ಕೊಡ್ತಾ ಇದ್ದಾನೆ ನನಗೆ. ಮಾತಾಡಬೇಕಾ? ಅವ್ನು ಮಾತಾಡಬೇಕು ಅಂತ ಹೇಳ್ತಿದ್ದಾನೆ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಎಲ್ಲರಿಗೂ, ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನನ್ನ ಮಗ ನೋಡ್ಕೊಂಡು ಕೂತಿದ್ದಾನೆ ನನ್ನ, ಏನು ಮಾಡ್ತಿದ್ದಾರೆ ಮಮ್ಮಿ ಅಂತ. ಅವನು ಕೂಡ ಇನ್ನೂ ಫ್ರೆಶ್ ಆಗಿಲ್ಲ, ಅವನಿಗೂ ಸ್ನಾನ ಮಾಡಿಸಿಲ್ಲ. ಇವಾಗ ಎದ್ದು ಆಟ ಆಡ್ತಾ ಕೂತಿದ್ದಾನೆ, ಮಲಗಿದ್ದಾನೆ. ಆ್ಯಂಡ್ ದೆನ್ ನಾನು ಮೇಕಪ್ ಪ್ರಾಡಕ್ಟ್ಸಲ್ಲಿ ಪಿನ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಪೆನ್ಸು ಎಲ್ಲ. ಆ್ಯಂಡ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊತಿದ್ದೆ. ಮೇಕಪ್ ಇದೆ ನನಗೆ, ಸೊ ದಟ್ ಆರ್ಗನೈಸ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಇದು ಕೂಡ ಬ್ಲೆಂಡರ್ ಎಲ್ಲ ವಾಶಿಗೆ ಹಾಕಬೇಕಿತ್ತು, ಆಮೇಲೆ ಅದು ಎಲ್ಲ ವಾಶ್ ಮುಗಿಸಿ ಅದನ್ನು ಎಲ್ಲ ಇಟ್ಕೊಂಡಿದ್ದೀನಿ. ಬ್ಲೆಂಡರು ಮತ್ತು ಪಫು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಬ್ರೈಡಿಂದ ನೆಕ್ಸ್ಟ್ ಬ್ರೈಡ್ಗೆ ಹೋಗುವಾಗ ಯಾವುದೇ ರೀತಿಯಾದ ಕ್ಲೆನ್ಸ್ ಇಲ್ಲದೆ ನಾವು ಯೂಸ್ ಮಾಡಲ್ಲ. ಈಗ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡೆ. ಯಾರ ಮಗಳೇ ಅದು? ಯಾರಮ್ಮ ಅದು? ನಿಂಗೆ ಇಷ್ಟನಾ? ಅಯ್ಯಯ್ಯೋ, ಲಗೇಜ್ ತಗೊಂಡ್ಬಂದಿದ್ದಾಳೆ ನಮ್ಮಕ್ಕ. ಹಾಯ್, ನಾನಿವಾಗ ರೆಡಿ ಆದೆ. ಆಲ್ಮೋಸ್ಟ್ ಟೈಮ್ 4:30 ಆಗಿದೆ. ನಾನು ಮೇಕಪ್ ಇದೆ, ಮೇಕಪ್ಗೆ ಹೊರಡಬೇಕು. ನಾನು ಮೇಕಪ್ಗೆ ಹೋಗೋವೆಲ್ಲ ಕ್ಯಾಶುವಲ್ ಆಗಿ ಕುರ್ತೀಸ್ ಹಾಕ್ತೀನಿ, ಇಲ್ಲಾಂದರೆ ಜೀನ್ಸ್ ಎರಡೇ ವೇರ್ ಮಾಡೋದು. ನಂಗೆ ಜೀನ್ಸಲ್ಲಿ ತುಂಬ ಕಂಫರ್ಟ್ ಇರುತ್ತೆ. ಆಲ್ಮೋಸ್ಟ್ ನಾನು ಪ್ರೆಗ್ನೆನ್ಸಿಲಿ ಜೀನ್ಸ್ ಬಿಟ್ಟಿದ್ದಕ್ಕೆ 1 ಮಂತಲ್ಲಿ ಬಿಟ್ಟಿದ್ದಕ್ಕೆ ನಾನು ಇವತ್ತೇ ನಾನು ಜೀನ್ಸ್ ವೇರ್ ಮಾಡಿರೋದು. ಆಫ್ಟರ್ ಎ ಲಾಂಗ್ ಟೈಮ್ ಏನೋ ನನಗೆ ನಾನೇ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸ್ತಿದೆ. ಇವಾಗ ಮೇಕಪ್ಗೆ ಹೊರಡಬೇಕು. ಕ್ಲೈಂಟ್ ಇನ್ನೂ ಕಾಲ್ ಮಾಡಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಮತ್ತು ಪಾಪು ಇವಾಗ ತಾನೇ ಬಂದರು. ಅವ್ರನ್ನು ಪಾಪು ಹತ್ರ ಆಟ ಆಡಿಸ್ತಾ ಇದ್ದಾರೆ. ಅವ್ರು ಪಾಪು ಹತ್ರ ಇರ್ತಾರೆ. ನನಗೆ ನಮ್ಮ ಊರು ಚೌಟ್ರಿಲ್ಲ ಲೊಕೇಶನ್ ಇರೋದು, ಸೊ ಜಾಸ್ತಿ ಏನು ರಿಸ್ಕ್ ಆಗಲ್ಲ. ಅದಕ್ಕೆ ಪಾಪನ ನಾನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮತ್ತೆ 5 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಂತ ನಾನು ಒಬ್ಬಳೇ ಗಾಡೀಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಮೇಕಪ್ ಮುಗಿಸಿ ನಾನು ಮತ್ತೆ ಮದ್ದೂರ್ಗೆ ಹೋಗಬೇಕು. ನನ್ನ ಬೆಸ್ಟ್ ಫ್ರೆಂಡು ಬರ್ಡೇ ಇದೆ ಅಂತ ಹೇಳಿದ್ನಲ್ಲ, ಬರ್ಡೇ ಇವೆಂಟಿಗೆ ಹೋಗಬೇಕು. ಅಲ್ಲೆಲ್ಲ ಹೇಗಾಗುತ್ತೆ, ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದೀನಿ, ಮತ್ತು ಎಲ್ಲ ಹೇಗೆ ನಡೆಯುತ್ತೆ ಎಲ್ಲ ತೋರಿಸ್ಕೊಡ್ತೀನಿ. ಅದಕ್ಕೂ ಪಾಪನ ಕರ್ಕೊಂಡು ಹೋಗೋ ಡೌಟಲ್ಲಿದ್ದೀನಿ. ಏನು ಮಾಡೋದು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಮಳೆ ಬಂದರೆ
ಕರ್ಕೊಂಡು ಹೋಗ್ಬೇಕು. ಮಳೆ ಬಂದಿಲ್ಲ ಅಂದರೆ ಪಾಪನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಇದ್ದೀನಿ. ನೋಡೋಣ ಏನೇನಾಗುತ್ತೆ ಇವತ್ತು. ಹಾಗೆ ನಾನು ಮೇಕಪ್ ಅಲ್ಲಿ ಹೋಗಿ ನನ್ನ ಬ್ರೈಡು, ನಾನು ಮೇಕಪ್ ಹೇಗೆ ಮಾಡ್ತೀನಿ, ನಾನು ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ತೀನಿ ಎಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆ ತನಕ ನೋಡಿ. ಹಾಯ್, ಚಿಕ್ಕಪ್ಪ ಚಪ್ಪಲಿ ಎಲ್ಲ ಇದು ನಂದು ಕ್ರಾಕ್ಸು. ಚಿಕ್ಕಪ್ಪನ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಚಿಕ್ಕಪ್ಪದಲ್ಲ ಇದು. ಬಾಯ್ ಚಿನಿಮಾ. ಏನ್ ತಗೋ ಬಂದಿದ್ದೀರಾ? ಕೊಡಿ ಇಲ್ಲಿ ನೋಡ್ತೀನಿ. ತೆಗಿರಿ ಏನಿದೆ ಅಂತ. ನನಗ್ ತಗೊಂಬಂದಿದ್ದೀರಾ ನೀವು? ಸ್ಪ್ರೇ ತಗೊಬಂದಿದ್ದೀರಾ? ಹೇರ್ ಸ್ಪ್ರೇ ಮಗ್ಲೇ ಅದು. ತಲೆಗೆ ಹಾಕೋದು. ಇದೆಲ್ಲ ನೀವು ನನ್ಗೆ ಅಂತ ತಗೊಂಬಂದ್ರಾ? ಗಾಡಿ ರೆಡಿ ಮಾಡಿದೆ, ಬಟ್ ಮಳೆ ಬರ್ತಾ ಇದೆ. ಇವಾಗ ಮೇಕಪ್ ಮುಗಿಸಿ ನಾನು ಚೌಟ್ರಿಯಿಂದ ಹೊರಟೆ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಈಗ ಜಸ್ಟು ಮೇಕಪಿಂದ ಮನೆಗೆ ಬಂದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನೀಗ ಮದ್ದೂರ್ಗೆ ಹೋಗಬೇಕು. ಫ್ರೆಂಡ್ ಬರ್ಡೇ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಸಿಗ್ತೀನಿ. ನಮ್ಮ ರೆಡಿ ಇದ್ದಾಳೆ. ಚಿನ್ನಮ್ಮ ಹೋಗೋದಿಕ್ಕೆ ರೆಡಿನಾ? ಬಾಯ್ ಚಿನ್ನಮ್ಮ. ಬಾಯ್ ಚಿನ್ನಮ್ಮ. ಬಾಯ್ ಬಾಯ್. ಮತ್ತೆ ನಾವು ಮದ್ದೂರ್ಗೆ ಹೊರಟ್ವಿ. ಮಳೆ ಏನು ಬರ್ತಿರ್ಲಿಲ್ವಲ್ಲ, ಗಾಡಿಲೇ ಹೋಗ್ಬಿಟ್ಟು ಬರೋಣ. ನಾನು ಗಾಡೀಲಿ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿ ನಾನು ಅರುಣ ಹೊರಟ್ವಿ. ನಮ್ಮ ಅಕ್ಕನ ಮಗಳೂ ಬಂದ್ಲು. ಲೋ ಸಾರಿ ಕಣಚ್ಚಿ, ರೊಟ್ಟಿ ಬರ್ತದೆ. ಬರ್ತಡೇ ಗರ್ಲ್, ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ ಅಣ್ಣ. ನಡೀರಿ, ಹ್ಯಾಪಿ ಬರ್ಡೇ ಹೇಳು. ಪಾಪ ತೇಜ ಚಿಕ್ಕಿ ಅವ್ರ ಗಂಡ ಅವರು ಅವಳು ಬಿಡು ಒಂದ್ ಏನೇ ಈ ತರ ಎಲ್ಲ ಬರುತ್ತೆ. ಇದು ಬರ್ಡೇಗೆ ನಿನ್ ಗಿಫ್ಟಾ? ಬರ್ಡೇಗೆ ಅವ್ರ ಗಂಡಂಗ್ ಗಿಫ್ಟ್ ಕೊಡ್ಸಿದ್ದಾಳೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಮಾಡಿರೋರು ಇವರೇ. ವಾವ್, ಕಿಂಗ್ ಕೊಹ್ಲಿ. ಇಡು ಇಡು ಇಡು. RCB ಥೀಮಲ್ಲಿ ಡೆಕೋರೇಷನ್ ಮಾಡಿಸಿದ್ವಿ. ನನ್ನ ಫ್ರೆಂಡು ಮತ್ತು ಇನ್ನೊಬ್ಳು ಫ್ರೆಂಡ್ ಹಸ್ಬೆಂಡ್ ಇಬ್ಬರು ಕೂಡ ಕೊಹ್ಲಿ ಫ್ಯಾನ್ಸು, RCB ಫ್ಯಾನ್ಸು ಅಂತ ಹೇಳ್ಬಿಟ್ಟು.
ಅಯ್ಯೋ ಇಲ್ಲಿ ಎಂತ RCB ಫ್ಯಾನ್ ಅಂದ್ರೆ ಕೊಹ್ಲಿ ನೋಡ್ಬೇಕು ನೀವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಆಫ್ ಮಾಡ್ಬಿಡಿ. ಹಾಯ್ ಫ್ರೆಂಡ್ಸ್, ಮ್ಯಾಚ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲ ಬೇಬಿ ಅದು ಆಫ್ ಮಾಡ್ಬಿಡ ಅಮ್ಮ. ಅದ ಹಿಂದೆ ಇರೋದ ಹಿಂಗ್ ಲೈಟ್ ಬಂದ್ಬಿಡ್ತಾನ ಒಂದು ನಿಂತಿರ್ತಾನ. ಬಾಯ್ 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 ಕಣ. ಬನ್ನಿ ನೀವು ಬಾಯ್. ನಡೀರಿ ನೀವು. ಬಾಯ್ ಚಿನ್ನಮ್ಮ. ತೇಜ ಮನೇಲಿ ಬಾಯ್ ಕಣ್ರೆ. ಬಾಯ್ ಬಾಯ್. ಹಾಯ್, ನಾನಿವಾಗ ಮೇಕಪ್ಪು ಮತ್ತು ಬರ್ಡೇ ಎಲ್ಲ ಮುಗಿಸಿ ಜಸ್ಟ್ ಇವಾಗ ಮನೆಗೆ ಬಂದಿದ್ದೀನಿ. ಆಲ್ರೆಡಿ ಟೈಮ್ 9:30 ಆಗಿದೆ. ಇವಾಗ ಬಂದು ಅವರೇ ಊಟ ಮಾಡಿಸಿದ್ರು. ಊಟ ಮಾಡಿ ಬೆಳಿಗ್ಗೆ ಮತ್ತೆ ಆರ್ಡರ್ ಇದೆ. 6ಗೆ ನನ್ನ ಲೊಕೇಶನ್ಗೆ ಹೋಗಬೇಕು. ಅದನ್ನು ಮುಗಿಸ್ಕೊಂಡು ಮತ್ತೆ ಮಂಡ್ಯ ಹೋಗಬೇಕು. ನಾನು ಮಂಡ್ಯಲ್ಲಿ ಮೇಕಪ್ ಇದೆ. ಓಕೆ, ಸೋ ಲಾಂಗ್ ಡೇ. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ರೆಸ್ಟ್ ಮಾಡಬೇಕು. ಬಾಯ್ ಬಾಯ್.